ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅದೇ ಜಾಗದಲ್ಲಿ ನಾನಿದ್ದಿದ್ರೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಿದ್ದ ಅಸುರ ಎಂದು ಬೇಸರದಲ್ಲೇ ಕೇಳಿದ್ಲು. ಅವಳ ಮಾತು ಕೇಳಿ ಮತ್ತೆ ಅವಳ ಕಡೆಗೆ ಹೆಜ್ಜೆ ಸಾಗಿಸಿದವನು, ಅವಳು ನೀನು ಒಂದೇನಾ ವೈಫಿ ಎಂದು ಪ್ರಶ್ನಿಸಿದ. ಇಬ್ರು ಹೆಣ್ಣೆ ಅಲ್ವಾ ಅಸುರ ಎಂದು ಮತ್ತೊಮ್ಮೆ ಪ್ರಶ್ನಿಸಿದವಳ ನೋಡಿ, ನೋಡು, ಈ ರೀತಿ ನನ್ನ ಲಾಕ್ ಮಾಡಬೇಡ. ಇಬ್ಬರು ಹೆಣ್ಣಾದ ಮಾತ್ರಕ್ಕೆ ಗುಣ ಒಂದೇ ಆಗಿರಬೇಕು ಅಲ್ವಾ ಎಂದು ಕೋಪಗೊಂಡು ಕೇಳಿದಾಗ, ನಾವು ಮಾಡೋದು ನಮ್ಮವರನ್ನ ಕಾಯುತ್ತೆ, ಅವರವರ ಕರ್ಮ ಅವ್ರಿಗೆ ಬಿಟ್ಟಿತ್ತು. ಅವಳನ್ನು ಕಾಳಿಯನ್ನು ರಾಕ್ಷಸನಿಂದ ನಿಜವಾಗಿಯೂ ಮುಕ್ತಿ ಕೊಡಿಸ್ಬೇಕು ಅಸುರ ಎಂದು ಹೇಳುವಾಗ, ಆ ಕಾಳಿ ಸರಿಗಿಲ್ಲ ವೈಫಿ, ಅವನಿಗೂ ನನಗೂ ಬರಲ್ಲ, ಅವನ ತಂಗಿನ ನಾನು ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ, ಊಟ ಮಾಡೋಣ ಎಂದು ಹೊರಟ ಲಕ್ಕಿ ಕೈ ಹಿಡಿದು ತಡೆಯುವ ಚಾರು, ಏನು ಅವನ ತಂಗಿ ಅಂತ ಏನೋ ಹೇಳ್ದೆ, ಏನದು ಅಸುರ, ನನ್ನ ಜೊತೆ ಸೀಕ್ರೆಟಾ ಎಂದು ಪ್ರಶ್ನಿಸುತ್ತಾಳೆ. ತಕ್ಷಣ ಅವಳನ್ನು ನೋಡಿ, ನನ್ನ ಜೊತೆ ಏನು ಸೀಕ್ರೆಟ್ ವೈಫಿ, ಅದು ನಿನ್ನ ಜೊತೆ, ಬಟ್ ಹಳೆಯದನ್ನು ನೆನಪಿಸ್ಕೊಂಡು ಮತ್ತೆ ಮೂಡ್ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಅಷ್ಟೇ ಎಂದನು. ಅವನ ಮೊಗ ಬೊಗಸೆ ಹಿಡಿದು, ಮಿಸ್ಟರ್ ಬ್ಯಾಡ್ ಬಾಯ್, ಈ ನಿಮ್ಮ ವೈಫಿ ಜೊತೆ ಇರುವಾಗ ಮೂಡ್ ಹಾಳಾಗುತ್ತಾ? ಮನಸ್ಸಲ್ಲಿರುವ ಭಾವನೆಗಳಿಗೆ ನಾನು ಬೆಲೆ ಕೊಡಲ್ವಾ? ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದು ಮುಗ್ಧ ನಗು ಜೊತೆ ಕೇಳಿದ್ಲು. ತಕ್ಷಣ ಅವಳ ಕೈನ ಹಣೆಗೆತ್ತಿಕೊಂಡು, ನನಗಿಂತ ಚೆನ್ನಾಗಿ ಯಾರಾದರೂ ಒಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಅದು ನೀನು ಮಾತ್ರ ವೈಫಿ ಎಂದನು. ಅವನ ಮಾತು ಕೇಳಿ ನೆಮ್ಮದಿಯ ನಗು ನೀಡ್ತಾ, ಮತ್ತೆ ಹೇಳಿ ತಮ್ಮ ಕತೆ ಕಾಳಿ ಜೊತೆ ಏನಿದೆ ಅಂತ ಎಂದು ತನ್ನೆರಡೂ ಕೈ ಕಟ್ಕೊಂಡು ನಿಂತು ಕೇಳಿದ್ಲು. ಹೇಳ್ತೀನಿ ವೈಫಿ, ಮನೆಯವರಿಂದ ದೂರ ಅನಾಥನ ಹಾಗೆ ಬೆಳೆಯುವಾಗ PUC ಮೆಟ್ಟಲು ಏರಿದ್ದ ದಿನಗಳವು. ಕಾಳಿ ನಾನು ಸೆಕೆಂಡ್ PUC ಓದುವಾಗ ನನ್ನ ಕ್ಲಾಸ್ಮೇಟ್, ಅವನ ತಂಗಿ ಸೌಂದರ್ಯ ಅಂತ, ಅವನು ಅವಳ ತಂಗಿ ಅವಳಿ ಜವಳಿ, ಇಬ್ಬರು ಒಂದೇ ಕ್ಲಾಸ್. ಅವಳು ಸಹ ನನ್ನ ಕ್ಲಾಸ್ಮೇಟ್ ಆಗಿದ್ಲು. ರೌಡಿ ಅಣ್ಣನ ನೆಚ್ಚಿನ ತಂಗಿ ಅವಳು, ತುಂಬ ಬೋಲ್ಡ್. ನನಗೆ ತುಂಬ ಜನ ಲೈನ್ ಹೊಡೆದಿದ್ದು ನಿಜ, ಹಾಗೆ ಅವಳು ಕೂಡ. ಆದರೆ ಧೈರ್ಯ ಮಾಡಿ ಆ ಏಜಿಗೆ ಬಂದು ಪ್ರಪೋಸ್ ಮಾಡಿದ್ದು ಸೌಂದರ್ಯ ಮಾತ್ರ. ನಾನು ಆ ಹೊತ್ತಿಗೆ ರಚ್ಚು ಅನ್ನೋ ಬಂಧನದಿಂದ ಈಚೆ ಬಂದಿದ್ದೆ. ಲಕ್ಕಿ ಅನ್ನೋ ಅಸುರ ಲೋಕದಿಂದ ರಾಜನಾಗಿ ಮೆರೆಯೋಕ್ಕೆ ಶುರು ಮಾಡಿದ್ದೆ. PUC ಮುಗಿದು ಎಲ್ಲರೂ ಬೇರೆ ಹಾದಿ ಹಿಡಿಯುವ ಟೈಮ್ ಅದು. ನನಗೆ ದಿಲ್ರುಬಾ ಮೇಲೆ ದ್ವೇಷದ ಪ್ರೀತಿ ಇತ್ತಲ್ವಾ, ನನ್ನ ಮನಸ್ಸಲ್ಲಿ ನೀನಿದ್ದೆ, ಅದು ಎಲ್ರಿಗೂ ಗೊತ್ತಿತ್ತು. ನನ್ನ ನೋಡಿ ಪ್ರಪೋಸ್ ಮಾಡಿದ್ಲು, ನಾನು ರಿಜೆಕ್ಟ್ ಮಾಡಿದ್ದೆ. ಆಗ ಅವಳು ಕಾಳಿ ಬಳಿ ಹೋಗಿ ಕಂಪ್ಲೇಂಟ್ ಮಾಡಿದ್ಲು. ನಾನು ಆಗಷ್ಟೇ ಎಂಜಿನಿಯರಿಂಗ್ ಜಾಯ್ನ್ ಆಗೋಕ್ಕೆ ಅಪ್ಲಿಕೇಶನ್ ತಂದಿದ್ದೆ. ಆಗ ಕಾಳಿಗೂ ನನಗೂ ಜಗಳ ಆಯಿತು. ಆದರೆ ತಾಳ್ಮೆ ಇರದೆ ಅವಳ ತಂಗಿ ಕಾಲೇಜಿನ ಕ್ಲಾಸ್ ರೂಮ್ನಲ್ಲಿ ನೇಣಾಕ್ಕೊಂಡು ಪ್ರಾಣ ಬಿಟ್ಲು. ಮಾರನೇ ದಿವಸ ನಾನು ಎಂಜಿನಿಯರಿಂಗ್ ಕಡೆ ಮುಖ ಮಾಡಿದ್ದೆ. ಅಲ್ಲೋಗಿ ತಲುಪಿದ 1 ವಾರಕ್ಕೆ ವಿಚಾರ ತಿಳಿತು. ಏನು ಮಾಡಲಿ ಹೇಳು? ಆ ಕಾಳಿ ನನ್ನ ಮೇಲೆ ಸೇಡಿಗೆ ಇನ್ನೂ ಅದೇ ದ್ವೇಷ ಸಾಧಿಸ್ತಿರೋದು ಕ್ಯಾಪ್ಟನ್ ಹೇಳಿದ್ರು. ಆಮೇಲೆ ಅವನು ಯಾವುದೋ ಊರಿಗೆ ಹೋಗಿದ್ದ ಅಂತ ಗೊತ್ತಾಯಿತು. ಪುಣ್ಯಕ್ಕೆ ನನ್ನ ಕುಟುಂಬ ನನ್ನ ವಿರುದ್ಧವಿತ್ತು, ಬಚಾವಾಗಿತ್ತು. ಅವನು ಸಿಕ್ಕಾಪಟ್ಟೆ ಕೋಪದಲ್ಲಿದ್ದ. ಈಗ ಎಲ್ಲರೂ ಕೂಡಿದ್ದೀವಿ. ಈಗ ಅವನಿಗೆ ವಿಚಾರ ಗೊತ್ತಾದರೆ ಅಥವಾ ಗೊತ್ತಾಗಿದ್ದರೆ ಅದೇ ಚಿಂತೆ ನನಗೆ. ನಾನು ಯಾರಿಗೂ ಹೆದರೋನಲ್ಲ ವೈಫಿ, ಆದರೆ ನನ್ನಿಂದ ಮನೆಯವರಿಗೇನಾದರೂ ಆದರೆ ಅನ್ನೋ ಭಯ. ಅವನು ತುಂಬ ರೌಡಿಸಮ್ ರೀತಿ ಹಾರಾಟ ಮಾಡೋ ಕ್ಯಾರೆಕ್ಟರ್. ಮುಂಚೆ ಒಬ್ಬಂಟಿನ ಹಾಗೆ ಇದ್ದಿದ್ದೆ, ಈಗ ಅಜ್ಜ ಅಜ್ಜಿ ಅಮ್ಮ ಎನ್ನುತ್ತಾ ಅವಳ ಮೊಗ ಬೊಗಸೆ ಹಿಡಿದು, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ನೀವೆಲ್ಲ ಸಮಸ್ಯೆಗೆ ಸಿಲುಕೋದು ನನಗಿಷ್ಟ ಇಲ್ಲ ವೈಫಿ. ಅದಕ್ಕೆ ಆ ಚೆಕ್ ಕೊಟ್ಟು ಅವಳನ್ನು ಪ್ಲೀಸ್ ಇಲ್ಲಿಂದ ಹೋಗು ಅಂತ ಹೇಳು. ನಾನು ಕಾಳಿ ಭೇಟಿಯಾಗೋದೇ ಬೇಡ ಪ್ಲೀಸ್ ಎಂದು ಕೇಳಿಕೊಂಡು ಅಲ್ಲಿಂದ ಹೊರಟ. ಆಕೆ ಅದೇ ಯೋಚನೆ ಮಾಡ್ತಾ ಕೆಲ ನಿಮಿಷಗಳೇ ಕಳೆದ್ಲು. ಯಾಕೋ ಅವಳಿಗೆ ಲಕ್ಕಿಯಿಂದ ಆ ಹುಡುಗಿ ಸತ್ತಿರ್ತಾಳೆ ಅನ್ನಿಸ್ತಿಲ್ಲ. ತಾನು ಅವನನ್ನು ಹೆದರಿಸುವ ಧೈರ್ಯ ಉಳ್ಳವನೇ ಆದರೂ ಈಗ ಮನೆ ಮಂದಿ ಮೇಲಿರುವ ಪ್ರೀತಿ ಅಡ್ಡ ಬಂದಿತ್ತು. ಇತ್ತ ಲಕ್ಕಿ ಬಳಿ ಮಾತಾಡಲು ರೂಮಿಗೆ ಹೋಗುವಾಗ ಆಕಾಶ್ ಒಬ್ಬನೇ ಲಿವಿಂಗ್ ಏರಿಯಾದಲ್ಲಿ ಸೋಫಾ ಮೇಲೆ ಕುಳಿತು ಏನೋ ಆಲೋಚನೆ ಮಾಡ್ತಿದ್ದ. ಆಫೀಸಿನ ಬಟ್ಟೆ ಇನ್ನೂ ತೆರೆದಿರಲಿಲ್ಲ. ತನ್ನೆರಡೂ ಕೈ ಹಣೆ ಮೇಲಿಟ್ಟು ಮೊಣಗೈನ ತನ್ನ ತೊಡೆಗಳ ಮೇಲೆ ನಿಲ್ಲಿಸಿ ಗಾಢವಾಗಿ ಯೋಚಿಸ್ತಿದ್ದ ಆಕಾಶ್ ಬಳಿ ಬರುವ ಚಾರು, ಆಕಾಶ್ ಎಂದು ಸಣ್ಣದಾಗಿ ಕರೆದಳು. ಆದರೆ ಆತನಿಗೆ ಇಹದ ಅರಿವಿಲ್ಲ. ಆಕಾಶ್ ಎಂದು ಜೋರು ಧ್ವನಿಯಲ್ಲಿ ಕರೆದಾಗ ಗಾಬರಿಯಿಂದ ಚಾರು ಕಡೆ ನೋಡ್ದ. ಅದ್ಕೆ ಎಂದು ಎದ್ದು ನಿಂತ. ಆಕಾಶ್, ಇನ್ನೂ ಮಲಗಿಲ್ವಾ? ಊಟ ಮಾಡಿದ್ಯಾ ಎಂದು ಕೇಳಲು, ಹೌದು ಅತ್ತಿಗೆ, ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಇಲ್ಲೇ ಇದ್ದೆ ಎಂದವನ ಮೊಗ ಹಸಿವಿನಿಂದ ಸೋತು ಹೋಗಿದೆ. ನಾನು ಟೇಬಲ್ ಹತ್ರನೇ ಇದ್ದೆ,
ಯಾವಾಗ ತಿಂದೆ ಅನುಮಾನಿಸಿ ಕೇಳಿದ್ಲು. ಅವಳಿಗೆ ನೆನಪಿದೆ, ಬೆಳಿಗ್ಗೆ ಕೂಡ ಆತ ಏನೂ ತಿಂದಿಲ್ಲ ಎಂದು. ಅದು ಆಫೀಸಲ್ಲೇ ತಿಂದೆ ಎಂದು ಸುಳ್ಳು ಹೇಳಿ ಅಲ್ಲಿಂದ ಹೋಗುವಾಗ, ನೀನು ದಿಯಾ ಇಬ್ಬರು ಆರಾಮಾಗಿ ಇದ್ದೀರಾ ಅಲ್ವಾ ಖಾತರಿಪಡಿಸಿಕೊಳ್ಳಲು ಕೇಳಿದ್ಲು. ಹೌದು, ಚೆನ್ನಾಗಿದ್ದೀವಿ ಅದಕ್ಕೆ, ಗುಡ್ ನೈಟ್ ಎಂದು ಅಲ್ಲಿಂದ ಹೋದನು. ಇತ್ತ ಅನುಮಾನಿಸಿ ಅವನ ಹಿಂದೆಯೇ ಕೆಲ ನಿಮಿಷದ ನಂತರ ಬರುವ ಚಾರು ಕಿವಿಗೆ ಆಕಾಶ್ ಜೊತೆಗೆ ಮುನಿಸು ಮುಂದುವರಿಸುತ್ತಿದ್ದ ದಿಯಾ ಮಾತು ಕೇಳಿಸಿತು. ಏನೋ ದೊಡ್ಡ ಸಾಚ ಅನ್ನೋ ಥರ ಹೊರಗಡೆ ಹೋದೆ, ಮತ್ತ್ಯಾಕೆ ಬಂದೆ? ನಿಂದು ಎಲ್ಲ ದೊಡ್ಡ ಡ್ರಾಮಾ ಅಂತ ಗೊತ್ತು ನನಗೆ. ಮಲಗಿದಾದ್ಮೇಲೆ ಬಂದು ಪಕ್ಕ ಮಲ್ಗು, ಕೆಟ್ಟ ಆಲೋಚನೆ ಎಂದು ದಿಯಾ ಹೇಳುವಾಗ, ದಿಯಾ ಪ್ಲೀಸ್, ಹೊರಗಡೆ ಅದಕ್ಕೆ ಇದ್ರು, ಅದಕ್ಕೆ ಬಂದೆ. ನಾನು ಹೇಳಿದೆ ಅಲ್ವಾ, ಇನ್ನು ಮುಂದೆ ನಿನಗೆ ನಾನು ತೊಂದರೆ ಕೊಡಲ್ಲ ಅಂತ ಎಂದು ಆಕಾಶ್ ತಾಳ್ಮೆಯಿಂದ ಹೇಳುವಾಗ, ಸಾಕು ನಿನ್ನ ಓವರ್ ಡ್ರಾಮಾ, ಹೋಗಿ ಬಿತ್ಕೋ, ನಾನೇ ಸೋಫಾ ಮೇಲೆ ಮಲಗ್ತೀನಿ. ನಿನ್ನೆ ರಾತ್ರಿ ನನ್ನ ನಿದ್ದೆ ಕಣ್ಣಲ್ಲಿ ಬಂದು ಹಿಡ್ಕೊಂಡಾಗ ಮೈ ಮೇಲೆ ಹಾವು ಹೋದಂಗಾಯ್ತು ಎಂದು ಆಕೆ ಹೇಳುವಾಗಲೇ ಸಿಟ್ಟಲ್ಲಿ, ಏನೋ ಛೆ, ಒಬ್ರಿಗೆ ಕ್ಷಮೆ ಕೊಡೋ ಮನಸ್ಸೇ ಬರಲ್ಲ ನಿನಗೆ, ಬಿಡು, ಮೇಲೆ ಟೆರೆಸ್ ಮೇಲೆ ಹೋಗಿ ಮಲಗ್ತೀನಿ, ಹಾವು ಬರಲ್ಲ, ಚೇಳು ಇರಲ್ಲ ಎಂದು ಬೇಸರದಲ್ಲಿ ಹೊರಗಡೆ ಹೋದನು. ಅವನಿಗೆ ಕಾಣದ ಹಾಗೆ ಮರೆಯಾಗಿ ನಿಂತು ತಂಗಿ ಸಂಸಾರ ಸರಿ ಹೋಗಿಲ್ಲ ಎಂದು ಚಿಂತೆಗೆ ಬಿದ್ದಳು ಚಾರು. ಗಂಟಲುಗತ್ತ ಕುಡಿದವನ ಕಣ್ಣು ಗೋಡೆ ಮೇಲೆ ತಗಲು ಹಾಕಿದ್ದ ತಂಗಿ ಸೌಂದರ್ಯ ಕಡೆಗೆ ಹಾರಿದೆ. ಅವಳು ನೇಣು ಬಿಗಿದುಕೊಂಡು ಸತ್ತದ್ದು ಕಣ್ಮುಂದೆ ಸುಳಿಯುತ್ತಿದೆ. ಕಾಡಿ ಬೇಡಿ ಆಕೆ ಲಕ್ಕಿ ಬಳಿ ಪ್ರೀತಿ ಬೇಡಿದ್ದು ಕಣ್ಣ ಮುಂದಿದೆ. ಆತ ರಿಜೆಕ್ಟ್ ಮಾಡಿ ಮತ್ತಾರನ್ನೋ ಪ್ರೀತಿ ಮಾಡ್ತಾ ಇರೋದು ಹೇಳಿದ್ದು ಕಿವಿಯಲ್ಲಿ ಇನ್ನೂ ಗುಯ್ ಅನ್ನುತ್ತಿದೆ. ಸಾರಿ ಅಣ್ಣ ಎಂದು ಕಡೆಯದಾಗಿ ತಂಗಿ ತನ್ನ ಕೈ ಮೇಲೆ ಬರೆದುಕೊಂಡು ಸತ್ತ ಸ್ಥಿತಿ ನೆನೆದು ಕೈಯಲ್ಲಿದ್ದ ಬಾಟಲ್ ಎತ್ತು ಬಿಸಾಡಿ ಓಡಾಡುತ್ತಾ ತಂಗಿ ಫೋಟೋ ಬಳಿಗೆ ಬಂದು, ಸೋನು, ನೀನು ಚಿಂತೆ ಮಾಡಬೇಡ ಕಂದ, ನಿನಗೆ ಅನ್ಯಾಯ ಮಾಡಿರೋ ಪಾಪಿ ಎಲ್ಲೋ ಫಾರಿನ್ನಲ್ಲಿ ಇದ್ದಾನೆ ಅಂತ ತಪ್ಪು ತಿಳಿದಿದ್ದೆ. ಆದರೆ ಇಲ್ಲ, ಅವನು LV ಬಿಲ್ಡರ್ಸ್ ಅಂತ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಮದುವೆ ಮಾಡಿಕೊಂಡು ಹ್ಯಾಪಿಯಾಗಿದ್ದಾನೆ. ಅವನ ಮನೆಯವರು ಅವನನ್ನು ಚೀತು ಅಂತ ದೂರ ಇಟ್ಟಿದ್ರು ಅಂದ್ಕೊಂಡೆ, ಆದರೆ ಈಗ ಅವರು ಜಾಯಿನ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಅವನ ನೆಮ್ಮದಿನ ಮತ್ತೆ ಕಸಿಯೋಕ್ಕೆ ಪ್ಲ್ಯಾನ್ ಮಾಡಿ ಆ ಸಾನ್ವಿ ಹಿಂದೆ ಬಿದ್ದೆ. ಅವಳ ಬಾಯಿಗೆ ದುಡ್ಡಿನ ಆಸೆ ತೋರಿಸ್ದೆ, ಅವಳಿಗೆ ಹಿಂಸೆ ಮಾಡಿದೆ, ಅವಳು ಲಕ್ಕಿ ಹತ್ರ ಹೋಗಬೇಕು ಅಂತಲೇ ಮಾಡಿದೆ. ಅವನ ಹೆಂಡತಿ ಸೆಂಟಿಮೆಂಟಲ್ ಫೂಲ್ ಅಂತ ಗೊತ್ತು ನನಗೆ. ಬರೋ ಮುಂಚೆನೇ ಅವಳ ಇಡೀ ಬಯೋ ಕಲೆಕ್ಟ್ ಮಾಡಿದ್ದೀನಿ. ಅವನಿಗೆ ಅವಳೇ ಪ್ರಾಣ ಅಲ್ವಾ, ಅವನ ಪ್ರಾಣನೇ ನನ್ನ ನೆಕ್ಸ್ಟ್ ಗುರಿ. ನಿನ್ನ ಕಳ್ಕೊಂಡಾಗ ಆದ ನೋವು ಅವನಿಗೆ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಹೆಂಡತಿ ಹೋದರೆ ಹೇಗಿರುತ್ತೆ ಅಂತ ಅರ್ಥ ಮಾಡಿಸ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಸೋನು ಎಂದು ಭೀಕರವಾಗಿ ನಗುತ್ತಾನೆ ಕಾಳಿ. ಮುಂದೆ ತಂಗಿ ಸಾವಿಗೆ ನ್ಯಾಯ ಕೊಡಿಸಲು ಲಕ್ಕಿ ಪ್ರಾಣವಾಗಿರುವ ಚಾರುನ ಟಾರ್ಗೆಟ್ ಮಾಡ್ತಿದ್ದಾನೆ ಕಾಳಿಂಗ. ಮುಂದೆಂಗೋ ಆದರೆ ಸಾನ್ವಿ ವಿಚಾರದಲ್ಲಿ ಸಹಾಯ ಮಾಡೋಕ್ಕೆ ಮುಂದಾದ ನಮ್ಮ ಪ್ರಬಲೆ ಈಗ ಮತ್ತೆ ಸಮಸ್ಯೆಗೆ ಸಿಲುಕ್ತಾಳೆ ಅನ್ನೋದೇ ವಿಪರ್ಯಾಸ. ನೋಡೋಣ ಲಕ್ಕಿ, ಚಾರು, ಸಾನ್ವಿ, ಕಾಳಿಂಗನ ಈ ಒಂದು ಹೇಗೆ ಸಾಗುತ್ತೆ ಅಂತ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.